ಬಿಡಿ, ಒಳ್ಳೆಯವ್ರಿಗೆ ಜಾಸ್ತಿ ಅನ್ಯಾಯ ಆಗೋದು ಅಂತ ಯಾರೋ ಹೇಳ್ದಂಗೆ ಕೇಳಿದ್ದೀನಿ. ಎಲ್ರಿಗೂ ಆಗ್ತಿದೆಯಾ? ನಮಗೂ ಆಗ್ತಾಯಿದೆ ನಿಜ. ಯಾವ ಹುಡುಗಿ ನೋಡಿದ್ರು 2 ಸೆಕೆಂಡ್ಗೆ ಹೋಗ್ಬಿಡ್ತಿದ್ದಾಳೆ. ಅದಕ್ಕಿಂತ ಹುಡುಗರಿಗೆ ಅನ್ಯಾಯ ಇನ್ನೇನಿದೆ. ನಾನು ಡೈರೆಕ್ಟಾಗಿ ಒಂದು ಹೇಳ್ತೀನಿ, ಲೈಕ್ ಥಿಂಕ್ ಮಾಡಿ. ಇನ್ನು ನಿಮಗೆ 8 ಇಯರ್ಸ್ ಟೈಮ್ ಇದೆಯಲ್ಲ, ನಾವು ಒಂದು 2 ಇಯರ್ಸ್ ಟ್ರಾವೆಲ್ ಮಾಡ್ಬೋದಲ್ಲ ನಾವು. ಒಳಗಿಂದೊಳಗೆ ಅನುರಾಗ. ಬ್ರೇಕಪ್ ಆಗಿದೆ. ಹಾಂ, ಬ್ರೇಕಪ್ ಆಗಿದೆ ಅಂದರೆ ಅದು ಬ್ರೇಕಪ್ ಅಂದರೆ ಅದೊಂಥರ ಬ್ರೇಕಪ್. ನಮ್ಮದು ರೀಸನ್ನೇ ಗೊತ್ತಿಲ್ಲ, ನಾನೇ ಬಿಟ್ಟಿದ್ದು. ಅಂದರೆ ಕಲ್ರಲ್ಲ ರೀ ಅದು. ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ. ನಮಗೆ ಒಳ್ಳೆಯವ್ರು ಸಿಗ್ಬೇಕಷ್ಟೇ, ನಮ್ಮನ್ನ ಇಷ್ಟಪಡೋರು ಸಿಗ್ಬೇಕು. ಅಲ್ಲ, ಹಾಗಿದ್ರೆ ಇನ್ನೊಂದು 2-3 ಇಯರ್ಸ್ ಆದರೂ ಟ್ರೈ ಮಾಡ್ಬೋದು. ಸೊ ನಿಮಗೆ ಎವ್ರಿಡೇ ಮೀಟ್ ಆಗಲೇಬೇಕು ಅಂತ ಏನಿಲ್ಲ ನೋಡಿ. ಮತ್ತೆ ನೀವು ಇದು ಅದೇ ಮುಂಜಾನೆ ನನ್ನ ಪಾಲಿಗಂತೂ ಸಾಲಲ್ಲ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇದು ಅಕ್ಟೋಬರ್ ಮಂತ್ ಫಸ್ಟ್ ವಿಡಿಯೋ. ನಿಮ್ಗೆ ಇಷ್ಟವಾದಂಥ ಕಂಟೆಂಟ್ ಮುಂದೆ. ಲಾಸ್ಟ್ ಮಂತ್ ನಾನು ಕಂಫರ್ಟಬಲ್ ಝೋನಲ್ಲಿ ಕಂಟೆಂಟ್ ಮಾಡಿದೆ, ಆ್ಯಂಡ್ ಈ ಮಂತ್ ನಿಮ್ಗೆ ಇಷ್ಟವಾದಂಥ ಕಂಟೆಂಟ್ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಕಂಟೆಂಟ್ ಇಷ್ಟ ಆದರೆ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರ್. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಇಷ್ಟೊತ್ತು ಹೋಗ್ಬೇಕೇನೋ? ಸಾರಿ. ಆರಾಮ ಒಂದೇ ಸರ್. ಆಯಿತು. ನಿಮ್ಮದು? ಅಲ್ಲ, ಎಲ್ಲಿಂದ ಎಲ್ಲೋದೆ ಹೇಳು ನೀನು. ನಿಮ್ಮ ಹೈಟ್ ಎಷ್ಟು? ಅಷ್ಟಿದ್ದೀರಾ? ಹೃದಯನ ಯಾವ ರೇಂಜಲ್ಲಿ ನೆಕ್ತಾವ್ ನೋಡು. ಅಲ್ಲ, ಇದು ಕಾನ್ಸೆಪ್ಟ್ ಏನಂದರೆ, ಹುಡುಗಿ ಮಾಡಿಸಿರೋದು ಲವರ್ಸ್ ಹುಡುಗನ ಮೇಲೆ. ಸುಮ್ಮನೆ ಒಂದು ಅವತ್ತೇನೋ ಮ್ಯಾರೇಜ್ ಫಿಕ್ಸ್ ಆಗೋ ಮೂಮೆಂಟ್ ಇದೆ ಅಂತ, ಎಂಗೇಜ್ಮೆಂಟ್ ಆ ಮೂಮೆಂಟು. ಸೊ ಅದಕ್ಕೆ ಈಗ ಒಂದು ಟೆಸ್ಟ್ ಥರ ಲವ್ ಟೆಸ್ಟ್ ಇದು. ನೀವು ಆ್ಯಕ್ಚುಲಿ ಡೈರೆಕ್ಟಾಗೆ ಚೆನ್ನಾಗಿದ್ದೀರಾ. ಫೋಟೋಸ್ ಎಲ್ಲ ಬರೀ ಫಿಲ್ಟರ್ಸ್ ಮುಖಗಳಿಗೆ. ಈ ಕಾಲದಲ್ಲೇ ಡೈರೆಕ್ಟಾಗೆ ಚೆನ್ನಾಗಿದ್ದೀರಾ ನೀವು. ಏನಂತ? ಹಾಂ. ಅಲ್ಲ, ನೀವು ಬರೀ ಫಿಲ್ಟರ್ಸೇ ಆಗ್ತಾಯಿದ್ದೀರಾ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ. ಇಲ್ಲ, ನಿಮ್ಮ ಕ್ಯಾಮ್ರಾ ಚೆನ್ನಾಗಿಲ್ಲ ಅನ್ಸುತ್ತೆ. ಅಲ್ಲ, ಹಿಂಗೆ ಚೆನ್ನಾಗಿದ್ದೀರಲ್ಲ, ಫಿಲ್ಟರ್ ಏನಕ್ಕೆ ಹಾಕ್ತಿದ್ದೀರಾ ಅಂತ ಕೇಳ್ತಿರೋದು. ಇನ್ನೂ ರೀಚ್ ಚೆನ್ನಾಗಿ ಹೋಗ್ತಿತ್ತಲ್ಲ ನಿಮ್ಮದು. ಏಕೆ? ಹಾಂ, ಅಂದರೆ ವಿತೌಟ್ ಫಿಲ್ಟ್ರು ಟ್ರೈ ಮಾಡಿದ್ರಾ? ಮಾಡಿ ಹಿಂಗೆ ಚೆನ್ನಾಗಿ, ಹಿಂಗೆ ಚೆನ್ನಾಗಿದ್ದೀರಾ ಫಿಲ್ಟ್ರಿಗಿಂತ. ನಮ್ಮ ರಿಯಾಲಿಟಿ ಏನಂತ ತೋರಿಸ್ಕೋಬೇಕಲ್ಲ, ಬರೀ ಅದು ಮೇಕಪ್ ಹಾಕ್ಕೊಂಡು ಅದು ಎಷ್ಟು ದಿನ ಅಂತ ಕವರ್ ಮಾಡೋಕ್ಕಾಗತ್ತೆ ಹೇಳಿ ಅಲ್ವಾ? ಒಂದಿಲ್ಲ ಇನ್ನೊಂದು ದಿವಸ ಗೊತ್ತೇ ಆಗಬೇಕಲ್ವ. ಪ್ರೆಸೆಂಟ್ ಸಿಂಗಲ್ ಅಲ್ವಾ ನೀವು? ಹಾಂ, ಏನಾದರೂ ಪ್ಲ್ಯಾನ್ ಇದೆಯಾ? ಹಿಂಗೆ ಇರ್ತೀರಾ? ಏನು ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನಂತ? ಹಾಂ, ಒಳ್ಳೆ ಹುಡುಗ ಅಂದರೆ ನಿಮ್ಗೆ ಯಾವತ್ತು? ಹಾಂ, ಓಕೆ. ಬಿಟ್ಟು ಹೋಗ್ಬಾ. ಚೆನ್ನಾಗಿರತ್ತೆ ಮಾತಾಡುವ ಮಂದಾರವೇ. ಬಟ್ ನಿಮ್ಮ ಮನೆಯವರು, ನಿಮ್ಮ ಡ್ಯಾಡ್ ಯಾರು ಬರಲ್ಲ ಅಂದರೆ ಮದುವೆ ಅಂದಮೇಲೆ ಅವ್ರ ಮನೆಯವ್ರು ಇರಬೇಕು, ಇವ್ರ ಮನೆ ಹುಡುಗಿ ಮನೆಯವ್ರು ಇರಬೇಕು, ರಿಲೇಟಿವ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಎಷ್ಟೋ ಜನ ಆಗಿದ್ದಾರೆ ಇವಾಗ, ಫ್ಯಾಮಿಲಿ ಇಲ್ಲ ಅಂದ್ರೂ ಹಾಂ, ಅವರೇ ಹೋಗಿ
ಹೋಗ್ಬಿಟ್ಟು ಮದುವೆ ಆಗಿ ಅವರೇ ಚೆನ್ನಾಗಿರೋ ಸಿ ಅದೇನಾಗತ್ತೆ ಅಂದರೆ ಹಂಗೆ ಆದರೆ ಫ್ಯಾಮ್ಲಿ ಇಲ್ಲ ಅಂದರೆ ನಾಳೆ ದಿವಸ ಎಲ್ಲದಕ್ಕೂ ಕಿತ್ಲಾಟ ಡೈವರ್ಸು ಇವೆಲ್ಲ ಅಲ್ಲೇ ಸ್ಟಾರ್ಟ್ ಆಗೋದು. ಜವಾಬ್ದಾರಿ ಹೆಂಗೆ ಬರುತ್ತೆ ಅಂದರೆ ಮನೇಲಿ ಒಬ್ಬರು ದೊಡ್ಡವ್ರು ಇದ್ದಾಗ ಬಂದೇ ಬರುತ್ತಲ್ಲ. ಹುಡುಗನ ಫ್ಯಾಮಿಲಿ ಇರ್ತಾರಲ್ವ, ಅಂದರೆ ನಿಮ್ಮ ಕಡೆನೂ ಈಗ ನೀವೇನಾದರೂ ತಪ್ಪು ಮಾಡಿದರೆ, ಹುಡುಗರು ಏನಾದರೂ ಮಾಡಿದರೆ ಅದು ಅಟ್ಲೀಸ್ಟ್ ಹೇಳೋಕ್ಕೆ ಒಬ್ರು ಇರ್ತಾರೆ. ನಿಮ್ಗೆ ಯಾರು ಇರ್ತಾರೆ ಅವಾಗ? ನಮ್ಗೆ ಅವನೇ ಆಗಿರ್ತಾನೆ ಅಷ್ಟೇ, ಅಯ್ಯೋ ಹುಡುಗನೇ ಆಗಿರ್ತಾನೆ. ಹಾಂ, ತಪ್ಪು ಮಾಡಿದ್ರು ಅವನೇ ಹೇಳ್ಬೇಕು, ಸರಿ ಮಾಡಿದ್ರು ಅವನೇ ಹೇಳ್ಬೇಕು. ಬಟ್ ಏನಂದರೆ ಈ ಕಾಲ ಐ ಮೀನ್ ಫ್ಯಾಕ್ಟ್ ಇದು ನಿಮಗೂ ಗೊತ್ತಿರತ್ತೆ ಮೇ ಬಿ. ಈ ಕಾಲ ಹುಡುಗಿರು ನಂಬೋದೇ ಭಾಳ ಡೇಂಜರ್, ಕಷ್ಟ ಅಲ್ಲ. ಹಾಂ ಯಾಕಂದ್ರೆ ನಾನು PG ನೋಡ್ತೀನಲ್ವಾ, ಹಾಂ ಇವಾಗ ಹುಡುಗರು ಇದ್ರೂ ಬೇರೆಯವ್ರ ಜೊತೆ ಮಾತಾಡ್ತಿರ್ತಾರೆ. ಸೊ ಹುಡುಗರು ಮಾತಾಡ್ತಾರೆ. ಅಲ್ಲ ಹುಡುಗರು ಇಲ್ಲ ಅಂತ, ಹುಡುಗರ್ದು ಅಟ್ಲೀಸ್ಟ್ ಆವಾಗ್ನಿಂದಾನೇ ಹೆಸರಿದೆ ಹುಡುಗರಿಗೆ ಬರ್ಗೆಟ್ಟವರು ಅಂತ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಹುಡುಗರ್ನ ಯಾರು ಇದ್ ಮಾಡಿಲ್ಲ, ಹುಡುಗಿರೇ ಅಲ್ಲ ಮೋಸ ಮಾಡ್ತಾರೆ. ಅಲ್ಲ ಮೂವಿ ಕತೆ ಬಿಟ್ಟಕ್ಕೆ ರಿಯಲ್ ಲೈಫ್ ಮಾತಾಡ್ಕೋಬೇಕು. ಅದನ್ನೇ ತಾನೇ ಹೇಳೋದು. ಅಲ್ಲ ನಾನು ಅದನ್ನೇ ಹೇಳ್ತಿರೋದು, ಹುಡುಗರಿಗೆ ಯಾವಾಗ್ನಿಂದನೋ ಒಂದು ಹೆಸರಿದೆ ಆಲ್ರೆಡಿ ಅಲ್ವಾ. ಏನಂತ ಬರ್ಗೆಟ್ಟಿದ್ದಾರೆ, ಏನೋ ಒಂದು ಆಲ್ರೆಡಿ ಅಂದಿದ್ದಾರೆ. ಹುಡುಗಿರು ಇವಾಗ ಅದಕ್ಕೆ 10% ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದೊಂದು ಭಯ ಇದ್ದೇ ಇರುತ್ತಲ್ಲ ಹುಡುಗರಿಗೆ. ಏನಂದ್ರೆ ಹುಡುಗಿರು ಇವಾಗ ಅಂದ ಚಂದ ಏನು ನೋಡಲ್ಲ. ಹುಡುಗಿರು ಹುಡುಗಿರು ಅವ್ನು ಚೆನ್ನಾಗಿರ್ಲಿ ಬಿಡ್ಲಿ, ದುಡ್ಡಲ್ಲಿದ್ದಾನ ಸುಖವಾಗಿದ್ದಾನ ಅದೇ ನೋಡೋದು ಜಾಸ್ತಿ. ನಾನು ನೋಡಿರೋ ಪ್ರಕಾರ ನಿಮ್ಮ ನೋಡಿರೋದು ಬೇಡ, ನಿಮ್ಮ ಮೈಂಡ್ ಸೆಟ್ ಇಲ್ಲಿ. ನಮ್ಮ ಮೈಂಡ್ ಸೆಟ್ ಅಂದರೆ ನಾವೇನು ದುಡ್ಡು ನೋಡಿಲ್ಲ, ಏನು ನೋಡಿಲ್ಲ. ಹಾಂ ಬಟ್ ನಮಗೆ ಒಳ್ಳೆಯವ್ರು ಸಿಗ್ಬೇಕಷ್ಟೇ, ನಮ್ಮನ್ನ ಇಷ್ಟಪಡೋರು ಸಿಗ್ಬೇಕು. ಅಂದರೆ ಈಗ ಜನರಲ್ ಈಗ ಇನ್ನೊಂದು ಈಗ ಇಮಿಡಿಯೇಟ್ಲಿ ಈಗ ಲವ್ ಮಾಡಿ ಮದುವೆ ಆಗಿಬಿಟ್ರೆ ಅವಾಗಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಆಮೇಲೆ ಮದುವೆ ಆಗಿ ಡೈವರ್ಸ್ ಅದು ಒಂದು 2 years, ಈಗ 4 years ಇದೆ ಅಂದ್ರಲ್ಲ, ಆಲ್ಮೋಸ್ಟ್ ಒಂದು 3 yearsವರೆಗೂ ಜರ್ನಿ ಮಾಡಿ ನೋಡಿ, ಅಂದರೆ ಈ ಫರ್ದರ್ ಲೈಫ್ ಚೆನ್ನಾಗಿರತ್ತೋ ಇರಲ್ವೋ ಈ ಹುಡುಗನ ಜೊತೆ ಅಂತ ಆ ಥರ ಟ್ರಾವೆಲ್ ಮಾಡಿ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಬರುತ್ತಲ್ಲ. ಹಾಂ ಅವಾಗೇನಾದರೂ ಲೈಕ್ ಸಮಥಿಂಗ್ ಏನಾದರೂ ಅಡ್ವರ್ಟ್ ಹೊಡಿತಿದೆ ಅಂದರೆ ಅವಾಗ ಮತ್ತೆ ಬ್ರೇಕಪ್ ಆದರೂ ಮಾಡ್ಕೋಬೋದು. ಹಂಗಲ್ಲ ಬ್ರೇಕಪ್ ಅಂತ ಅಲ್ಲ. ಮದುವೆನೇ ಮಾಡ್ಕೋಬೇಕು ಒನ್ಸ್ ಲವ್ ಮಾಡಿದ್ಮೇಲೆ. ಬಟ್ ಜನರಲ್ ಹೇಳ್ತಿರೋದು ಅರ್ಥ ಮಾಡ್ಕೊಂಡಿಲ್ಲ, ಆಗಿಲ್ಲ, ಇದು ಸೆಟ್ ಆಗಲ್ಲ ಅಂತ ಗೊತ್ತಾಗತ್ತಲ್ಲ, ಲೈಫ್ ಲಾಂಗ್ ಸಫರ್ ಆಗೋದಕ್ಕಿಂತ ಅಲ್ಲೇ ಬ್ರೇಕಪ್ ಆಗೋದು ಬೆಟ್ರಲ್ಲ. ಬಟ್ 3 years ಟ್ರೈ ಮಾಡ್ಬೋದು, ಯಾಕೆಂದರೆ 4 years ನಿಮಗೆ ಟೈಮ್ ಇರೋದ್ರಿಂದ. ಓಯಪ್ಪ ಇನ್ನೂ 8 years ಇದೆ ಅಲ್ಲ, ಹಾಗಿದ್ರೆ ಇನ್ನೊಂದು 2-3 years ಆದರೂ ಟ್ರೈ ಮಾಡ್ಬೋದು. ಎಲ್ಲಿರೋದು ಈಗ ನೀವು? ನೆಕ್ಸ್ಟ್ ಜಾಬ್ ಬೇರೆ ಕಡೆ ಸಿಕ್ಕಿದ್ರೆ ಬೇರೆ ಕಡೆ ಟ್ರಾವೆಲ್ ಚೇಂಜ್ ಆಗ್ತೀರಾ? ಅಲ್ಲ ನಿಮ್ಮನ್ನು ಮೀಟ್ ಮಾಡಬೇಕು ಅಂದರೆ ನಾವು ಅಲ್ಲೆಲ್ಲೋ ಬರಬೇಕು ಮೂಲಕ್ಕೆ, ಇಲ್ಲ ನಾವು ಏನಾದರೂ ಮೀಟ್ ಮಾಡಬೇಕಂದ್ರೆ ನೀವು ಈಗ ಈ ಮೂಲೆಗೆ ಬರಬೇಕು, ನಾವು ಆಂಧ್ರಾಗೆ ಬರಬೇಕು. ನೀವು ನನಗೆ ಹೇಳ್ತಿದ್ದೀರಾ? ಓ ಜನರಲ್ಲಿ ಹೇಳಿದ್ರ? ಓಕೆ. ಬಟ್ ಎವ್ರಿ ಟೈಮ್ ಟ್ರಾವೆಲ್ ಮಾಡೋಕ್ಕೂ ಟೈಮ್ ಅಡ್ಜಸ್ಟ್ ಆಗಲ್ವಲ್ಲ. ನಿಮ್ಗಿರುತ್ತೆ, ಆಪೋಸಿಟ್ ಪರ್ಸನ್ಗೂ ಸಂಡೇ ಫ್ರೀ ಇರಬೇಕಲ್ಲ. ಏನು ತಿಂಗ್ಳಿಗೆ 1 ಲೀವ್ ಕೊಡ್ತಾರೆ, ಇಲ್ಲ 2 ಲೀವ್ ಕೊಡ್ತಾರೆ. ಸೊ ನಿಮಗೆ ಎವ್ರಿ ಡೇ ಮೀಟ್ ಆಗಲೇಬೇಕು ಅಂತ ಏನಿಲ್ಲ ನೋಡಿ. ಮತ್ತೆ ನೀವು ಇದು ಅದೇ ಮುಂಜಾನೆ ನನ್ನ ಪಾಲಿಗಂತೂ ಸಾಲಲ್ಲ. ಹೆಂಗಾಗತ್ತೆ ಹಂಗೆ ಮತ್ತೆ? ಎಲ್ಲಿ? ಈಗ ನನಗೆ ಹೇಳ್ತಿದ್ದೀರಾ ಜನರಲ್ಲೇ ಹೇಳ್ತಿದ್ದೀರಾ ಗೊತ್ತಾಗ್ತಿಲ್ಲ. ಓಕೆ, ಹುಡುಗ ಹೇಳಿದ್ರೆ ಅಲ್ಲಿ ಶಿಫ್ಟ್ ಆಗ್ತೀರಾ. ನಿಮಗೆ ಔಟ್ಸೈಡ್ ಜನ ಹೆಂಗೆ ಅನ್ನೋದು ಇನ್ನೂ ಅಷ್ಟು ಅದೇ ಗೊತ್ತಾಗ್ತಿದೆ. ಏನು ಕೇಳಿದ್ರು ಪಾಪ ನಿಮ್ಮದು. ಬಟ್ ಬ್ಯಾಂಗ್ಳೂರಲ್ಲೇ ಅಲ್ಲ ನೀವು ಜಾಸ್ತಿ ಬೆಳೆದಿರೋದು, ಓದಿದ್ದೆಲ್ಲ ಇಲ್ಲಿ? ವಾವ್. ಹಾಂ ಅಷ್ಟೇ? ಫ್ರೆಂಡ್ಸು ಸುತ್ತಾಡೋದು ಮಾಡಿಲ್ಲ, ಬಟ್ ಈಗ ಮಾಡ್ತೀರಾ? ಅವಾಗ ಮಾಡಿಲ್ಲ ಅಂತನಾ? ಅಲ್ಲ ಟ್ರೆಡಿಷ್ನಲ್ ಆಗಿದ್ದೀರ, ಒಳ್ಳೆಯವರು ಅನ್ನಿಸ್ತಿದೆ, ನನಗೆ ಗೊತ್ತಿಲ್ಲ. ಅಂದರೆ ಇರೋದು ಹೇಳ್ಬೇಕಲ್ಲ, ನಂಗೆ ಗೊತ್ತಿಲ್ಲಲ್ಲ, ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು.
ಬಿಡಿ, ಒಳ್ಳೆಯವ್ರಿಗೆ ಜಾಸ್ತಿ ಅನ್ಯಾಯ ಆಗೋದು ಅಂತ ಯಾರೋ ಹೇಳ್ದಂಗೆ ಕೇಳಿದ್ದೀನಿ. ಏನೋ ಗೊತ್ತಿಲ್ಲ, ಇವಾಗ ಎಲ್ರಿಗೂ ಅನ್ಯಾಯ ಆಗ್ತೈತೆ. ಎಲ್ರಿಗೂ ಆಗ್ತಿದೆಯಾ? ನಮಗೂ ಆಗ್ತಾಯಿದೆ ನಿಜ. ಯಾವ ಹುಡುಗಿ ನೋಡಿದ್ರು 2 ಸೆಕೆಂಡ್ಗೆ ಹೋಗ್ಬಿಡ್ತಿದ್ದಾಳೆ. ಅದಕ್ಕಿಂತ ಹುಡುಗರಿಗೆ ಅನ್ಯಾಯ ಇನ್ನೇನಿದೆ. ನಾನು ಡೈರೆಕ್ಟಾಗಿ ಒಂದು ಹೇಳ್ತೀನಿ, ಲೈಕ್ ಥಿಂಕ್ ಮಾಡಿ. ಹಾಂ, ಇನ್ನು ನಿಮಗೆ 8 ಇಯರ್ಸ್ ಟೈಮ್ ಇದೆಯಲ್ಲ, ನಾವು ಒಂದು 2 ಇಯರ್ಸ್ ಟ್ರಾವೆಲ್ ಮಾಡ್ಬೋದಲ್ಲ ನಾವು. ಏನೆನ್ನಲಿ ಒಳಗಿಂದೊಳಗೆ ಅನುರಾಗ, ಹಾಂ ಅಲ್ಲ, ಇವಾಗ ನೀವು ಹೇಳಿದ್ರಲ್ಲ ಇಷ್ಟೊತ್ತು 3 ಇಯರ್ಸ್ 4 ಇಯರ್ಸ್ ಅಂತ, ಇದರಲ್ಲಿ ಒಂದು 2 ಇಯರ್ಸ್ ಟ್ರಾವೆಲ್ ಮಾಡ್ಬೋದಲ್ಲ ಅಂತ. ಹಾಂ, ಸೀರಿಯಸ್ಲಿ ಮಾಡಿ. ಎದೆಗೆ ಅಲ್ಲ, ನೀವು ಏನು ಹೇಳಿ ಅಂದರೆ ನನ್ನ ಕೇಳಿದ್ರೆ ನಿಮ್ಗೇನು ಅನ್ಸುತ್ತೋ ಅದನ್ನ ಹೇಳಿ ಅಂತಿರೋದು. ಹಾಂ, ಅಲ್ಲ, ಫಸ್ಟ್ ಟ್ರಾವೆಲ್ ಮಾಡೋದಲ್ಲ, ಫಸ್ಟ್ ನೀವು ಲೈಕ್ ಥಿಂಕ್ ಮಾಡಬೇಕಲ್ಲ. ಈಗ ನೀವು 4 ಇಯರ್ಸ್ ಟೈಮ್ ಇದೆ ಅಂತ ಹೇಳಿದ್ರಲ್ಲ, ಏನಕ್ಕೆ ಅಂದಿದ್ದು? ಆಮೇಲೆ ಇನ್ನೊಂದು ವರ್ಡ್ ಆ್ಯಡ್ ಮಾಡಿದ್ರಿ, ಒಂದೊಳ್ಳೆ ಹುಡುಗನ ನೋಡಿ ಮದುವೆ ಆಗೈತೆ ಅಂತ. ಹಾಂ, ಅಷ್ಟರಲ್ಲಿ ಸಿಕ್ಕಿದ್ರೆ ಸೊ ಅದಕ್ಕೆ 3 ಇಯರ್ಸ್ ಲವ್ ಮಾಡಿಬಿಟ್ಟು ಆಮೇಲೆ ಮದುವೆ ಆಗೋದು ಅಂತ. ಇದು ಚೆನ್ನಾಗಿದೆ ಆ್ಯಕ್ಚುಲಿ. 2 ಇಯರ್ಸ್ 3 ಇಯರ್ಸ್ ಮಾಡಬೇಕಾ ನಿಮಗೆ? ಓಕೆ, ಆಮೇಲೆ ಮದುವೆ ಆಗಬೇಕು. ಆಮೇಲೆ ಮದುವೆ ಆಗೋದು. ನನಗೆ ಅರ್ಥ ಆಗ್ತಿಲ್ಲ, ಒಂಚೂರು ಕ್ಲಾರಿಟಿ ಕೊಡಿ. ಲೈಕ್ ಮೆಚ್ಯೂರ್ಡ್ ಮಾತಾಡಲಿ, ಲೈಕ್ ಒಂದು ಅರ್ಥ ಆಗೋ ರೀತಿ. ನೀವು ನಿಮ್ಮ ಮೈಂಡ್ ಸೆಟ್ಟಲ್ಲೇ ಮಾತಾಡ್ತಿದ್ದೀರಾ. ನಿಮ್ಗೆ ಇಷ್ಟ ಆಯಿತು ಅಂದರೆ ಕರೆಕ್ಟ್. ಹಾಂ, ಅದು ಹೇಳ್ದೆ ಅಲ್ಲ ಈಗ. ಅಂದರೆ ನನ್ನ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ. ಸಿ ನೋಡಿದೆ, ನೀವು ಚೆನ್ನಾಗಿದ್ದೀರಾ, ಇಷ್ಟ ಆಯಿತು, ಇಷ್ಟೇ ಸಾಕು. ತಿಳ್ಕೊಂಡು ಅದನ್ನು ಸರಿ ಮಾಡಿ. ಈಗ ನಿಮ್ಮ ಲೈಫಲ್ಲಿ ಒಂದು ನಡೆದಿರತ್ತೆ ಏನೇ ಇದ್ರೂ ಒಪ್ಕೊಂತೀರಾ ನೀವು? ಅಲ್ಲ, ಈಗ ಆಲ್ರೆಡಿ ನನ್ನ ಲೈಫಲ್ಲಿ ಏನೋ ಸಮಥಿಂಗ್ ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಲೈಫಲ್ಲಿ ಏನೋ ಆಗಿದೆ. ಈಗ ಅದನ್ನು ನೀವು ಲವ್ ಮಾಡಿಬಿಟ್ರಿ ನನ್ನ, ಅದಾಗಿದೆ ಅಂತ ಅಂದ್ಬಿಟ್ಟು ಬಿಟ್ಟು ಹೋಗ್ಬಿಡ್ತೀರಾ? ಇವಾಗಿನಿಂದ ಹೆಂಗಿದ್ದೀನಿ ಅಂತ ನೋಡ್ತೀರಲ್ಲ, ಅಷ್ಟೇ. ಹುಡುಗರಿಗೆ ಅದೇ ಮೈಂಡ್ ಸೆಟ್ಟು. ಹಳೆ ಕಾಲದಲ್ಲೂ ಒಂದು ಗಾದೆ ಇತ್ತು, ಒಂದು ಮದುವೆ ಅಲ್ಲ, ಹಳೆ ಕಾಲದಲ್ಲೂ ಒಂದು ಗಾದೆ ಇದೆ. ಕನ್ನಡದಲ್ಲಿ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರತ್ತೋ ಇಲ್ಲೋ ಗೊತ್ತಿಲ್ಲ, ಜನರಲ್ಲೇ ಹೇಳ್ತೇನೆ. ಅಲ್ಲ ಅಷ್ಟೇ ಅಲ್ಲ. ಲೈಕ್ ಮದುವೆ ಆಗಬೇಕು ಅಂದರೆ ಫಸ್ಟು 7 ಫ್ಯಾಮ್ಲೀಸ್ ಬ್ಯಾಗ್ ನೋಡ್ತಿದ್ರಂತೆ. ಅಂದರೆ ಅವ್ರ ತಂದೆ ತಾಯಿದು, ಅವರ ತಾತಂದು, ಈ ಥರ ಹುಡುಗಂದು ಹುಡುಗಿ ಕಡೆದು. ಸ್ವಲ್ಪ ದಿವಸ ಆದಮೇಲೆ ಅವ್ರ ಫ್ಯಾಮ್ಲಿ ಬಗ್ಗೆ ಮಾತ್ರ ವಿಚಾರಿಸ್ತಿದ್ರು. ಆಮೇಲೆ ಒಂದು ಹುಡುಗಿ ಹೋಗಲಿ, ಫ್ಯಾಮ್ಲಿ ಹೆಂಗಾದ್ರೂ ಸಾಯಲಿ, ಹುಡುಗಿ ಚೆನ್ನಾಗಿ ಒಳ್ಳೆವಳ ಅಂತ. ಈಗ ಲೈಫ್ ಪಾಸ್ಟ್ ಹೆಂಗಾದ್ರೂ ಬಿದ್ದು ಸಾಯಲಿ, ಪ್ರೆಸೆಂಟ್ ಓಕೆನಾ ಅಂತ. ಇನ್ನು ಸ್ವಲ್ಪ ದಿವಸಕ್ಕೆ ಹೋದ್ಮೇಲೆ ಏನು ಬರುತ್ತೋ ಗೊತ್ತಿಲ್ಲ, ಅಷ್ಟರೊಳಗಡೆ ನಾವು ಕಮಿಟ್ ಆಗ್ಬಿಡೋಣ ಅಂತ. 90s ಹುಡುಗರಿಗೆ ಇದೊಂದು ಭಯ ಆಗ್ಬಿಟ್ಟಿದೆ. ಈಗ 26 25 ಆಗಿದೆ, 25 ಕಂಪ್ಲೀಟ್ ಆಗಿ 26 ರನ್ನಿಂಗ್. ನಿಮ್ಗೇನಾದ್ರೂ ಪ್ರಾಬ್ಲಮಾ? ಅಲ್ಲ, ಏಜ್ ನಮಗೆ ಈಗ ಮದುವೆ ಆಗೋ ಏಜು, ಐ ಮೀನ್ ಇನ್ನೂ ಒಂದು 2 ಇಯರ್ಸ್ 3 ಇಯರ್ಸ್ ಇದ್ದರೆ ಕರೆಕ್ಟ್ ಸೆಟ್ ಆಗುತ್ತೆ. ನಾವು 30 ಅಂತ ಏನು ಈಗಲೂ ಆಗ್ಬೋದು, ಬಟ್ ಈಗ ಧೈರ್ಯ ಇಲ್ಲ. ಅದೇ ಲೈಕ್ ಧೈರ್ಯ ಇಲ್ಲ ಅಂದರೆ ಯಾಕೆ ಅಂದರೆ ಈಗ ಎಷ್ಟೆಷ್ಟೋ ನೋಡ್ತಿದ್ದೆವು ಕಣ್ಣಾರ, ನಾವು ಎಷ್ಟು ನೋಡ್ತಿದ್ದೀವಿ ಗೊತ್ತಾ. ಬ್ರೇಕಪ್ ಆಗಿದೆ. ಹಾಂ, ಬ್ರೇಕಪ್ ಆಗಿದೆ ನಮ್ಮ. ಅಂದರೆ ಅದು ಬ್ರೇಕಪ್ ಅಂದರೆ ಅದೊಂಥರ ಬ್ರೇಕಪ್. ನಮ್ಮದು ರೀಸನ್ನೇ ಗೊತ್ತಿಲ್ಲ, ನಾನೇ ಬಿಟ್ಟಿದ್ದು. ಅಂದರೆ ಕಲ್ರಲ್ಲ ರೀ ಅದು. ಸಿ ನಾನು ನೋ ಪೂರ್ತಿ ಆದರೂ ಕೇಳಿ. ನಾನು ಆ್ಯಕ್ಚುಲಿ ಔಟ್ಸೈಡ್ ಟ್ರಾವೆಲ್ ಮಾಡಿದೆ ಫ್ಯೂ ಮಂತ್ಸೇ ಅಂದ್ಕೊಳ್ಳಿ. ನಾನು ಇಲ್ಲಿ ಇರಲಿಲ್ಲ. ನನಗೇನೋ ವಿಷಯ ಗೊತ್ತಾಯಿತು, ಕೇಳೋಕ್ಕೆ ಹೋದೆ, ಅದು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಿಟ್ಟೆ. ಸಿ ಅವ್ರು ತಪ್ಪು ಅಂತ ನಾನು ಹೇಳಲ್ಲ, ಒಳ್ಳೆಯವ್ರೆ, ಬಟ್ ನನ್ನದೇ ತಪ್ಪು ಅಂದ್ಕೊಂಡು ನಾನೇ ಬಿಟ್ಟೆ. ಬಟ್ ನಿಮ್ಮ ಪಾಸ್ಟ್ ಬಗ್ಗೆ ನನಗೇನು ಇಂಟ್ರೆಸ್ಟ್ ಇಲ್ಲ. ಅಂದರೆ ಸಿ ಪಾಸ್ಟ್ ಈಗ ನನ್ನದೊಂದಿದೆ, ಈಗ ಮೇ ಬಿ ನಿಮಗೂ ಒಂದಿರಬಹುದು, ನನಗೆ ಗೊತ್ತಿಲ್ಲ. ಬಟ್ ನನಗೇನು ಯೂಸ್ ಅದರಿಂದ?
ಮೇ ಬಿ ಸಮಥಿಂಗ್ ಏನಾದರೂ ಇದ್ದರೆ ಓ ಅಂದರೆ ನೀವೀಗ ನಿಮ್ಮ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇದೆ ನಾನು ತುಂಬ ಟ್ರೆಡಿಷ್ನಲ್ ಹುಡುಗಿ ಅಂತ ಇಲ್ವಾ? ಟ್ರೆಡಿಷ್ನಲ್ ಅಂತ ಟ್ರೆಡಿಷ್ನಲ್ ಅಂದರೆ ಈಗ ನೀವೇ ಹೇಳಿದ್ರಲ್ಲ ನಿಮ್ಮ ಕೆಲಸ ಆಯಿತು ನಿಮ್ಮ ಮನೆ ಆಯಿತು ಅದೇ ಹಾಂ ಸೊ ಆ ರೀತಿ ಬಟ್ ಯಾ ಮೇ ಬಿ ನೀವು ಇಷ್ಟು ಚೆನ್ನಾಗಿದ್ದೀರಾ ನಿಮ್ಮನ್ನು ಯಾರು ಕಾಲಾಗದೆ ಬಿಟ್ಟಿದ್ದಾರೆ ಅಂದರೆ ನಂಗೆ ನಂಬಲ್ಲ ನಿಮ್ಮನ್ನು ಯಾರು ಕಾಲಾಗದೆ ಬಿಟ್ಟಿದ್ದಾರೆ ಅಂದರೆ ನಂಗೆ ನಂಬಲ್ಲ ಇಲ್ಲ, ತುಂಬ ಜನ ಟ್ರೈ ಮಾಡಿದ್ದಾರೆ. ಇವಾಗ್ಲೂ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಹ್ಞೂ ಇಂಟ್ರೆಸ್ಟ್ ಇಲ್ಲ. ಹ್ಞೂ ಓಕೆ ಅವ್ರೊಬ್ರಿಗೆ ಇಷ್ಟ ಆಗ್ಬಿಟ್ಟು ಸಾಕು, ನನಗೆ ಇಷ್ಟ ಆಗುತ್ತೆ. ಓಕೆ ಆಬ್ವಿಯಸ್ಲಿ ಹುಡುಗಿಗೆ ಇಷ್ಟ ಆಗಬೇಕಲ್ಲ. ಹುಡುಗನಿಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಮೈನ್ ಹುಡುಗಿಗೆ ಇಷ್ಟ ಆಗಬೇಕಾಗಿರೋದಲ್ಲ. ಸೊ ಈಗೇನು ನಾವು ಟ್ರೈ ಮಾಡೋಣ, ಲೆಟ್ಸ್ ಬಿ ಸೀರಿಯಸ್. ಓಕೆ, ತಮಾಷೆ ಏನಿಲ್ಲ, ಲೈಕ್ ಸೀರಿಯಸ್ ಆಗಿ ಮಾತಾಡೋಣ ಒಂದು ನಿಮಿಷ ಆದರೂ. ನೀವು ಇಷ್ಟೊತ್ತು ಇರುತ್ತೆ ತಮಾಷೆಗೆ ಅಂದ್ಕೊಂಡ್ರೆ ಏನಕ್ಕೆ ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಬಿ ಸೀರಿಯಸ್. ಓಕೆ, ಲೈಕ್ ಅಲ್ಲ ನಗ್ರಿ, ಒಳ್ಳೇದೆ, ಹೆಲ್ತ್ಗೆ ಒಳ್ಳೇದೆ. ಅಲ್ಲ ಸ್ಮೈಲ್ ಹೆಲ್ತ್ಗೆ ಒಳ್ಳೇದೆ ಅಲ್ಲ. ನಾನು ಕೇಳ್ತಿರೋದು ಲೈಕ್ ನೆಕ್ಸ್ಟು ಲೈಕ್ ಟ್ರಾವೆಲ್ ಮಾಡೋಣ, ಡೇಟಿಂಗ್ ಮೀನ್ಸ್ ಲೈಕ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಹಾಂ, ಸೀರಿಯಸ್ಲಿ ಏ ಸೀರಿಯಸ್ ಆಗಿ ಹೇಳ್ತೀನಿ. ಅಲ್ಲ ಫಸ್ಟ್ ಮೀಟಲ್ಲೇ ಹುಡುಗ ಕೇಳಿದ ತಕ್ಷಣ ಓಣ್ಬಿಡೋದೇನಾ?